ಇವತ್ತೊಂದು ಬ್ಯೂಟಿಫುಲ್ ಕೋಟ್ ಓದಿದೆ. ಕಲಿಯಲು ತಿರಸ್ಕರಿಸುವುದು ಜೀವಿಸಲು ತಿರಸ್ಕರಿಸುವುದಕ್ಕೆ ಸಮನಾದದ್ದು. ಕಲಿಕೆ ಅಂದ್ರೆ ನಾವು ಏನ್ ಎಜುಕೇಶನ್ ಮಾಡ್ತೀವಿ ಚಿಕ್ಕ ವಯಸ್ಸಿಂದ 10th ಟು PU ಟು ಡಿಗ್ರಿ ಸಮಥಿಂಗ್ ಈ ತರ ಎಲ್ಲ ಮಾಡ್ತೀವಲ್ಲ, ಸೊ ಇದೊಂದೇ ಕಲಿಕೆ ಅಲ್ಲ. ಸೊ ಲೈಫ್ ಇಟ್ ಸೆಲ್ಫ್ ಇಸ್ ಅ ಲೆಸನ್. ಫಾರ್ ಎಕ್ಸಾಂಪಲ್ ನನ್ನ ಫೀಲ್ಡ್ ಅಲ್ಲಿ ಬಂದ್ರೆ, IT ಫೀಲ್ಡ್ ಅಲ್ಲಿ ಬಂದ್ರೆ ಪ್ರತಿದಿನನೂ ಒಂದು ಹೊಸದ್ ಬರ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ AI ಬಂದಿದೆ, ಪ್ರತಿಯೊಂದು ಹೊಸ ಟೆಕ್ನಾಲಜಿ ಕಲಿತಾನೆ ಹೋಗ್ತೀವಿ. ಒಂದು ಸಲ ಯೋಚನೆ ಮಾಡಿ, ಯಾರಪ್ಪ ದಿನಾನು ಕಲಿತಾ ಹೋಗ್ತಾರೆ ಅಂತ ಹೋದ್ರೆ ನಮ್ಮ ಲೈಫ್ ನಡ್ಸಕ್ಕೆ ಸಾಧ್ಯ ಇಲ್ಲ. ಬಿಟ್ರೆ ಇನ್ನ ನಮ್ಮ ಸುತ್ತಮುತ್ತ ಜನರು ಇರ್ತಾರಲ್ಲ, ಇವರಿಂದ ತುಂಬಾನೇ ಕಲ್ತ್ಕೋತೀವಿ. ಅದು ಹಿತೈಷಿಗಳೇ ಆಗಿರ್ಬೋದು ಅಥವಾ ಎನಿಮೀಸ್ ಕೂಡ ಆಗಿರ್ಬೋದು. ನಾವು ಒಂದ್ ಕೆಲ್ಸದಲ್ಲಿ ಗೆದ್ರೆ ಒಂದ್ ಕಲಿತೀವಿ ಅಥವಾ ಸೋತ್ರೆ ಇನ್ನೊಂದ್ ಕಲಿತೀವಿ ಅಲ್ವಾ. ಸೊ ನಾವೆಲ್ಲರೂ ಕೀಪ್ ಲರ್ನಿಂಗ್ ದ ಥಿಂಗ್ಸ್ ಅಂತ ಹೇಳ್ತಾ, ವೆರಿ ವಾರ್ಮ್ ವೆಲ್ಕಮ್ ನಿಮ್ಮೆಲ್ರಿಗೂ ನನ್ನ 3rd ಡೇ ಆಫ್ ದ ಸೀರೀಸ್ಗೆ. ಇವತ್ತಿನ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಗೆ ಬಂದು ಪನ್ನೀರ್ ಬಟಾಣಿ ಪಲಾವ್ ಮಾಡ್ತಾ ಇದ್ದೀನಿ. ವೆರಿ ಸಿಂಪಲ್. ಪನ್ನೀರ್ನ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ದೆ. ಮ್ಯಾರಿನೇಟ್ ಮಾಡಿದ್ರೆ ಮಾತ್ರ ಇದು ಮೆತ್ತಗೆ ಸಾಫ್ಟ್ ಆಗಿರುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ರಬ್ಬರ್ ತರ ಆಗುತ್ತೆ ಅಂತ ಹೇಳಿ. ಆಸ್ ಯೂಶುವಲ್ ಕಾಮನ್ ಪಲಾವ್ ಮಾಡ್ತೀವಲ್ಲ ಅದೇ ತರ. ಆಕ್ಚುಲಿ ಪನ್ನೀರ್ ಮತ್ತೆ ಬಟಾಣಿ ಕಾಂಬಿನೇಷನ್ ಅಂತೂ ಸಖತ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಂಡ್ ಇವತ್ತಿನ ಅಫರ್ಮೇಷನ್ಸ್ ಬರ್ಕೊಂಡಿದ್ದಾಯ್ತು. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ನನ್ನ ಹತ್ರ ಏನಿದೆ ಅದಕ್ಕೆ ನಾನು ಯಾವಾಗ್ಲೂ ಗ್ರೇಟ್ಫುಲ್ ಆಗಿರ್ತೀನಿ. ಅದನ್ನ ನೆನ್ಸ್ಕೊತಾ ಇರ್ತೀನಿ ಅಥವಾ ಯಾವಾಗ್ಲೂ ಬರೀತಾ ಇರ್ತೀನಿ. ಅಂಡ್ ಮೀಶೋ ಇಂದ ಕೆಲವೊಂದು ಪ್ರಾಡಕ್ಟ್ಸ್ ಬಂದಿತ್ತು. ಇದೊಂದು ಆರ್ಟಿಫಿಷಿಯಲ್ ಪ್ಲಾಂಟ್, ಹಾಗೆ ಇದೊಂದು ಮೊಳೆ ಹೊಡಿದೆ ಈ ತರ ಪೇಸ್ಟ್ ಮಾಡ್ತಾರಲ್ಲ ಹ್ಯಾಂಗರ್ಸ್, ಆ ತರ. ಸೊ ಟವಲ್ ಹ್ಯಾಂಗಿಂಗ್ ಎಲ್ಲ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಅಂಡ್ ನೈಟ್ ಊಟಕ್ಕೆ ಬಂದು ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.